ಎಸ್ ಮೇಡಮ್, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಪಾತ್ರಗಳು ನಿರ್ವಹಿಸಿದ್ರಿ ಅಂತ ಹೇಳಿದ್ರೆ, ಹೌದು. ಈಗ ರಾಜ್ಮಾತೆ ಅನ್ನೋ ಒಂದು ಕ್ಯಾರೆಕ್ಟರ್ ಬಂತು, ಹೌದು. ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರಿ. ಯಾರು ಅದನ್ನ ಹೆಚ್ಚಾಗಿ ನಿಮಗೆ ಫೀಲ್ ಕೊಟ್ಟರೋ ಗೊತ್ತಿಲ್ಲ, ನೀವಂತೂ ಅದನ್ನ ತನ್ಮಯರಾಗಿ ರಾಜಮಾತೆಯಾಗಿ ಇದ್ರಿ. ಹೌದು. ಯಾವ ಇದು ನೆನಪಾಗುತ್ತೆ ನಿಮಗೆ, ಪ್ರೇರಣೆ ನಿಮಗೆ? ಸರ್ ಇವತ್ತಿಗೂ, ಯಾಕಂದ್ರೆ ನಾನು ಹೇಳ್ದಾಗ ನನಗೆ ಇನ್ನೂ ನನ್ನ ಕೈಗೆ ಮೊಬೈಲೇ ಬಂದಿಲ್ಲ, ನಮ್ಮ ಮನೆಯವ್ರು ನನಗೆ ಮೊಬೈಲೇ ಕೊಟ್ಟಿಲ್ಲ ನಿನ್ನೆಯಿಂದ. ಬಟ್ ನನ್ನ ಮಗನು ಲೆಟರ್ ಬರೆಯೋದ್ರಲ್ಲಿ ನನಗೆ ಬರೆದಿರ್ತಾನೆ ಬಿಗ್ ಬಾಸ್ ಮನೆಯೊಳಗಡೆ, ಅಮ್ಮ ನಿನ್ನ ರಾಜಮಾತೆಯಾಗಿ ನೋಡಿ ತುಂಬ ಖುಷಿ ಆಯಿತು, ಎಲ್ಲರೂ ಇಷ್ಟಪಟ್ಟರು ಅಂತ. ಆಮೇಲೆ ಸುದೀಪ್ ಅಣ್ಣನು ವೀಕೆಂಡಲ್ಲಿ ಹೇಳ್ತಾರೆ ರಾಜಮಾತೆ ನೀವು ಅಂತ ಹೇಳಿ ನನ್ನನ್ನು ಅವರು ಕರೀತಾರೆ. 2-3 ಎಪಿಸೋಡಲ್ಲಿ ರಾಜಮಾತೆ ಅಂತಲೇ ನನ್ನನ್ನು ಕರೆದಿರ್ತಾರೆ. ಆಮೇಲೆ ಹೊರಗಡೆನೂ ಜನ ಅಭಿಮಾನಿಗಳನ್ನ ಭೇಟಿ ಆಗೋದಿರುತ್ತೆ, ಆಗಲೂ ಕೂಡ ರಾಜಮಾತೆ ಅಶ್ವಿನಿ ಅಶ್ವಿನಿ ಅಂತ ಹೇಳ್ತಾರೆ. ಈಗಲೂ ಎಲ್ಲ ಕಡೆ ರಾಜಮಾತೆ ಅಂತಾನೆ. ನನಗೆ ಗೊತ್ತಿಲ್ಲ ನಾನು ಅದನ್ನು, ಯಾಕಂದರೆ 16 ವಾರ ಆಗಿರೋದ್ರಿಂದ ಒಂದಷ್ಟು ನನಗೆ ಮರ್ತೋದಂಗೂ ಆಗೋಗಿದೆ. ಸೊ ಹಾಗಾಗಿ ಮೊಬೈಲ್ ಇಲ್ಲ ಮತ್ತೆ ನೋಡಿ ತಿಳ್ಕೊಳ್ಳೋಣ ಅಂದರೆ ಎಲ್ಲವೂ ಒಂಥರ ಅದು ಇದು. ಸೊ ಹಾಗಾಗಿ ನಾನು ಖಂಡಿತ ಅದನ್ನ ನೋಡೋಕೆ ಇಷ್ಟಪಡ್ತೀನಿ, ಯಾಕಂದರೆ ಎಲ್ಲರೂ ಅದನ್ನು ಮೆಚ್ಚಿರೋದ್ರಿಂದ ನೋಡೋಕೆ ಇಷ್ಟಪಡ್ತೀನಿ.